ಬ್ರೇಕಿಂಗ್ ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಮಾದಿಗ ಸಂಘಟನೆಯ ಒಕ್ಕೂಟದಿಂದ ಪ್ರತಿಭಟನೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡಿ ಅಂತ ಒತ್ತಾಯ. ಗದಗ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನೂರಾರು ಕಾರ್ಯಕರ್ತರು ಸೇರಿ ಧರಣಿ. ನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ನಿಂದ ಡಿಸಿ ಕಚೇರಿಯವರೆಗೂ ಜನಾಕ್ರೋಶ ಯಾತ್ರೆ. ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ಮೀಸಲಾತಿ ಜಾರಿಗೊಳಿಸಿ. ಸಿಎಂ ಸಿದ್ದರಾಮಯ್ಯಗೆ ಜಾರಿಗೊಳಿಸಲು ಒತ್ತಾಯ. ಈ ಸರ್ಕಾರ ಎಮ್ಮೆ ರೀತಿ ಇದೆ, ಇದನ್ನ ಬಡಿದೆಬ್ಬಿಸಬೇಕು, ಇಲ್ಲದಿದ್ದರೆ ಎಚ್ಚರವಾಗಲ್ಲ ಎಂದು ಆಕ್ರೋಶ. ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ ಸಂಘಟಕರು. ಒಳ ಮೀಸಲಾತಿಯ ಬೇಡಿಕೆ ಮತ್ತು ಹೋರಾಟ 35 ವರ್ಷಗಳಿಂದ ನೆನೆಗೂದಿಗೆ ಬಿದ್ದಿದೆ. ಈ ಅಸಮಾನತೆಯನ್ನ ಸರಿಪಡಿಸಲು ದಿನಾಂಕ 1/8/2024 ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ನೀಡಿದೆ. ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ 101 ಸಮುದಾಯಗಳಿಗೂ ಒಳ ಮೀಸಲಾತಿ ನೀಡಲು ಆದೇಶವನ್ನ ನೀಡಿದೆ. ಆದರೆ ಕರ್ನಾಟಕ ಸರ್ಕಾರ ಅನಗತ್ಯವಾಗಿ ವಿಳಂಬ ಮಾಡುತ್ತಿದೆ. ಹೀಗಾಗಿ ಬೇಗ ಒಳ ಮೀಸಲಾತಿ ಜಾರಿಗೆ ಒತ್ತಾಯ. ಗದಗ ಡಿಸಿ ಸಿಎನ್ ಶ್ರೀಧರ್ಗೆ ಮನವಿ ಸಲ್ಲಿಸಿ ಒತ್ತಾಯ. ವರದಿ ಗಣೇಶ್ ದೊಡ್ಡಮನಿ, ಗದಗ. ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಈ ಹೋರಾಟ ಯಾರಿಗೋ ಆಸ್ತಿಯನ್ನು ಕೇಳ್ತಿಲ್ಲ, ಅಂತಸ್ತನ್ನು ಕೇಳ್ತಿಲ್ಲ, ಮತ್ತೊಂದು ಮಗನನ್ನು ಕೇಳ್ತಿಲ್ಲ. ಕೇವಲ ನಾವು ಕೇಳ್ತಿರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ. ಸಾಮಾಜಿಕ ನ್ಯಾಯವನ್ನು ಕೇಳ್ತಿದ್ದೀವ್ರಿ. ನಾವು 30 ವರ್ಷಗಳ ಕಾಲ ಬೀದಿಯಲ್ಲಿ ನಿಂತು ಲಾಠಿ ಚಾರ್ಜ್ ಅನ್ನು ತಿಂದಿದ್ದೀವಿ. ಬಂಡ ಸರ್ಕಾರಗಳು ನಮಗೆ ನ್ಯಾಯವನ್ನು ಕೊಡದೆ ನಮ್ಮ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ. ಅನೇಕ ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಪಾದಯಾತ್ರೆಗಳನ್ನು ಮಾಡಿದ್ದೀವಿ, ಕೇವಲ ನಮ್ಮ ಹಕ್ಕಿಗಾಗಿ. ನಮ್ಮ ಮತಗಳನ್ನು ಪಡೆದುಕೊಳ್ತೀರಿ. ಇವತ್ತು ಇದೇ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ 2013 ಸರ್ಕಾರದಲ್ಲಿ ಕೂಡ 13 ಅವಧಿಯಲ್ಲಿ ಕೂಡ ಇದೇ ಸರ್ಕಾರ ಇತ್ತು, ಇದೇ ಸಿದ್ದರಾಮಯ್ಯನವರಿದ್ರು. ಸಿದ್ದರಾಮಯ್ಯನವರು ಬಾಯಿ ಬಿಟ್ಟು ಹೇಳ್ತಾರೆ, ನಾನು ಸಾಮಾಜಿಕ ನ್ಯಾಯದ ಹರಿಕಾರ. ಎಲ್ಲಿದೆ ನಿಮ್ಮ ಸಾಮಾಜಿಕ ನ್ಯಾಯ? 30 ವರ್ಷ ಒಂದು ಸಮುದಾಯ, ತುಳಿತಗೊಳಗಾಗಿರ್ತಕ್ಕಂಥ ಸಮುದಾಯ ಬೀದಿಯಲ್ಲಿ ನಿಂತು ನಿಮ್ಗೆ ನ್ಯಾಯ ಕೊಡ್ರಿ ಅಂತ ಚೀರಾಡಿದ್ರೆ ನೀವು ಕೇವಲ ಅಧಿಕಾರದ ದಾಹದಿಂದ ಸುಳ್ಳು ಭರವಸೆಗಳನ್ನು ಕೊಡ್ತೀರಿ. ಸಾಕಷ್ಟು ಜನ ಸತ್ತಿದ್ದಾರೆ. ಇದಕ್ಕೆ 2016 ಡಿಸೆಂಬರ್ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಸಮಾವೇಶಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರು 8 ಜನ ಸಮಾಜಕ್ಕೆ ಪ್ರಾಣವನ್ನು ತ್ಯಾಗ ಮಾಡಿದ್ರು. 8 ಜನರ ಸಾವಿಗೆ ಬೆಲೆ ಇಲ್ವೇನ್ರಿ? ಏನ್ ಕೇಳ್ತಿದ್ರು ಅವ್ರು? ಬಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತೀವಲ್ಲ ಮತ್ತವ್ರು ಸಾಮಾಜಿಕ ನ್ಯಾಯ ಕೊಡ್ರಿ ಅಂದ್ರು. ಜನಸಂಖ್ಯೆಗೆ ಅನುಗುಣವಾಗಿ ಅಷ್ಟು ಜನರು ಇದ್ದೀವಿ, ಆ ಜನಸಂಖ್ಯೆಗೆ ಅನುಗುಣವಾಗಿ ನ್ಯಾಯವನ್ನ ಕೇಳಿದ್ದೀವಿ.